ಬಿತ್ತನೆ ಬೀಜ ಸಿಗದೆ ರೊಚ್ಚಿಗೆದ್ದ ರೈತರು ಬೀಜ ವಿತರಣೆ ಮಾಡದ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಬೀದರ್ನ ಹುಲಸೂರ ಪಟ್ಟಣದಲ್ಲಿ ಸಿಡಿದಿದ್ದ ರೈತರು ವಾರದಿಂದ ಅಲೆದರೂ ಬಿತ್ತನೆ ಬೀಜ ಸಿಗದಿದ್ದಕ್ಕೆ ಸಿಟ್ಟನ್ನ ಹೊರಹಾಕಿದ್ದಾರೆ. ಬಿತ್ತನೆ ಬೀಜ ಸಿಗದೆ ರೈತರು ರೊಚ್ಚಿಗೆದ್ದಿದ್ದಾರೆ. ಬೀಜ ವಿತರಣೆ ಮಾಡದ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೀದರ್ನ ಹುಲಸೂರ ಪಟ್ಟಣದಲ್ಲಿ ರೈತರು ಸಿಡಿದೆದ್ದಿದ್ದಾರೆ. ವಾರದಿಂದ ಅಲೆದರೂ ಕೂಡ ಬಿತ್ತನೆ ಬೀಜ ಸಿಕ್ಕಿಲ್ಲ. ಹಾಗಾಗಿ ಸಿಟ್ಟಿಗೆದ್ದು ಬಿಟ್ಟಿದ್ದಾರೆ. ಬೇಲೂರು, ಗೋರಟ, ಮುಚಳಂಬ ರೈತರಿಗೆ, ಮಿರಕಲ್ ಗ್ರಾಮದ ರೈತರಿಗೂ ಬಿತ್ತನೆ ಬೀಜ ಸಿಕ್ಕಿಲ್ಲ. ಬೆಳಗ್ಗೆಯಿಂದ ಸರತಿ ಸಾಲಿನಲ್ಲಿ ನಿಂತ್ಕೊಂಡಿದ್ದಾರೆ. ಆದರೂ ಬೀಜ ಸಿಗ್ತಾ ಇಲ್ಲ. ಕೆಲವರು ನೇರವಾಗಿ ಬಂದು ಬಿತ್ತನೆ ಬೀಜ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಬಡ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. साहेब त्या दिवशी या म्हणलो तुम्ही आलो का नाही हा हे टोकन किती 8 दिवस झालं देऊन काल आलो गेट पैसे आले की बंद आज भी गेट पैसे नाही तर राखेल टाकून आम्ही जाळून घेतो त्यांना बी घ्या म्हणा ड्रायव्हर मध्ये फायली ड्रायव्हर मध्ये काढून नंबर दिले तारीख बघायचं कधीचे तारीख बघा पहिले टोकन दिले पुन्हा का म्हणतात सगळे लाईन मध्ये थांबा लिहून द्या नाही म्हणून लिहून द्या म्हणा तुम्ही म्हणलो सोमवारी देतात रविवारी दिले ರೈತರು ಬೀಜ ತಂದೆ ತರ್ಲಾಕ್ ಬಂದಿದ್ದೇವು. ಬೀಜನೇ ನಮಗೆ 8 ದಿನ ತಿರ್ಲತ್ತಿದ್ದೇವು. ಈಗ ನಮಗೆ ಏನ್ ಬಿ ಇದು ಮಾಡಲ್ರು ಮಾಡ್ತಾರಂಗ ಅದಕ್ಕೆ ಬೀಜ ವ್ಯವಸ್ಥೆ ಏನ್ರಿ ದಿಡಕ್ ಉಲ್ಟಕ್ ಹೋಯ್ತಾರ, ತೀನಕ್ ಬರ್ತಾರ, ಏನು ಮುಂಜಾನೆ 11ಕ್ಕೆ ಬರ್ತಾರ. ಅದಕ್ಕೆ ಟೈಮಿಗೆ ಇಲ್ರಿ ಅವ್ರಿಗೆ. ನಾ ಮುಂಜಾನೆ 8ಕ್ಕೆ ಬಂದೇನ್ರಿ ಇಲ್ಲಿ ಕರೆಕ್ಟ್ 8ಕ್ಕೆ ಇಲ್ಲೇ ಇದ್ದೀನಿ. ನಮ್ಗೆ ಇನ್ನ 7 ನಂಬರ್ ಇಲ್ಲ. ಚಾ ಕೊಂಡು ಬಂದೆ, ಏನೋ ಒಂದು ನಾಷ್ಟ ಮಾಡಿಲ್ರಿ. ಬೇಲೂರ್ದಾಗ ಅದಾರಿ ಒಂದ್ ರೋಡ್ ಕೊಟ್ಟರು ಆಯ್ತು. ದೊಡ್ಡ ಸಾವುಕಾರ ಮನೆಗೆ ಹೋದ, ಗರೀಬರ ಮನೆ ಅಲ್ಲೇ ಕುಂತರು. ಈಗ ಅದ್ರ ಕಡೆ ಹುಲ್ಸರ್ಕ್ ಬಂದಿರಿ. ಬೇಲೂರ್ಗೆ ಬಂದ್ರ ಇಲ್ಲಿ ಹುಲ್ಸರ್ಗೆ ಬರೋದಿತ್ರಿ. ಈಗ ಬೇಲೂರ್ಗೆ ಬೀಜ ಕೊಟ್ರೆ ನಾವು ಹುಲ್ಸರ್ಕ್ ನಮ್ಮ ಸಂಪರ್ಕ ಇಲ್ಲ. ದೊಡ್ಡವರಿಗೆ ಬೀಜ ಹೋಯ್ತಾವ್ರಿ, ಸಣ್ಣ ಒಕ್ಕಲಿಗರ ಅಲ್ಲೇ ಸಾಯ್ತಾರ ಅವರು. ರೈತರು ಬೀಜ ತಂದೆ ತರ್ಲಾಕ್ ಬಂದಿದ್ದೇವು. ಬೀಜನೇ ನಮಗೆ 8 ದಿನ ತಿರ್ಲತ್ತಿದ್ದೇವು. ಈಗ ನಮಗೆ ಏನ್ ಬಿ ಇದು ಮಾಡಲ್ರು ಮಾಡ್ತಾರಂಗ ಅದಕ್ಕೆ ಬೀಜ ವ್ಯವಸ್ಥೆ ಏನ್ರಿ ದಿಡಕ್ ಉಲ್ಟಕ್ ಹೋಯ್ತಾರ, ತೀನಕ್ ಬರ್ತಾರ.